ಸೊ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ, ಸ್ಕಾಲರ್ಶಿಪ್ ಫಾರ್ ಎಜು ವರ್ಡ್ ಕನ್ನಡ ಅಂತಂದರೆ ನಾವು ನಮ್ಮ ಒಂದು ಸ್ಕಾಲರ್ಶಿಪ್ ಟೀಮ್ ಕಡೆಯಿಂದ ರಿಸರ್ಚ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ಪನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಇದು ಪ್ರತಿ ವಾರವೂ ಕೂಡ ಈ ಒಂದು ಎಜು ವರ್ಡ್ ಕನ್ನಡ ಸ್ಕಾಲರ್ಶಿಪ್ ಅಂದರೆ ಎಜು ವರ್ಡ್ ಕನ್ನಡ ಚಾನಲ್ನಲ್ಲಿ ಸ್ಕಾಲರ್ಶಿಪ್ಪನ್ನು ಸ್ಪೆಸಿಫಿಕ್ ಆಗಿ ನಮ್ಮ ಒಂದು ಎಜು ವರ್ಡ್ ಕನ್ನಡ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ಪ್ರತಿಯೊಂದು ಸ್ಕಾಲರ್ಶಿಪ್ಪನ್ನು ನಾವು ರಿಸರ್ಚ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ ಅಮೌಂಟನ್ನು ವಿದ್ಯಾರ್ಥಿಗಳು ಪಡಿಕೊಂಡ ನಂತರ, ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 100% ಜೆನ್ಯೂನ್ ಹಾಗೂ ಟ್ರಸ್ಟೆಡ್ ಆಗಿರುವಂತಹ ಸ್ಕಾಲರ್ಶಿಪ್ಗಳು ಮಾತ್ರ ನಾವು ಇಲ್ಲಿ ತೊಗೊಂಡ್ಬಿಟ್ಟು ಅದನ್ನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಲುಪಿಸುವಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಬನ್ನಿ ತಡ ಮಾಡೋದಕ್ಕೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಇವತ್ತಿನ ಒಂದು ಫಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ನರೋತ್ತಮ್ ಸೇಕ್ರಿಯಾ ಫೌಂಡೇಶನ್ ಪೋಸ್ಟ್ ಗ್ರಾಜುಯೇಷನ್ ಸ್ಕಾಲರ್ಶಿಪ್ ಅಂತ. ಸೊ ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ 2026-27ನೇ ಸಾಲಿನಲ್ಲಿ ಫಸ್ಟ್ ಇಯರ್ ಅಂತಂದರೆ ಪೋಸ್ಟ್ ಗ್ರಾಜುಯೇಷನಲ್ಲಿ ಯಾವ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಪಡ್ಕೊಂಡಿರ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಬಂದುಬಿಟ್ಟು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಆಗಿ ಬರ್ತದೆ. ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಇದರ ಎಲಿಜಿಬಿಲಿಟಿ ಬಂದುಬಿಟ್ಟು ಅಪ್ಲಿಕೇಶನ್ ಮಸ್ಟ್ ಬಿ ಇಂಡಿಯನ್ ನ್ಯಾಷನಲ್ಸ್ ರೆಸಿಡೆಂಟ್ ಇನ್ ಇಂಡಿಯಾ, ಅಪ್ಲಿಕೇಶನ್ ಮಸ್ಟ್ ಬಿಲೋ 30 years ಆಫ್ ಏಜ್ ಆಸ್ January 31st, 2026. ಜನವರಿ 31, 2026ಕ್ಕೆ ಅಪ್ಲಿಕೇಶನ್ ಅಂದರೆ ವಿದ್ಯಾರ್ಥಿ ಏಜ್ ಬಂದುಬಿಟ್ಟು 30 ವರ್ಷಕ್ಕಿಂತ ಕೆಳಗಡೆ ಇರಬೇಕು. ಸೊ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಮಸ್ಟ್ ಹ್ಯಾವ್ ಗ್ರ್ಯಾಜುಯೇಟೆಡ್ ಫ್ರಮ್ ದಿ ಎನಿ ಅಸರ್ಟೆಡ್ ಇಂಡಿಯನ್ ಯೂನಿವರ್ಸಿಟಿ. ಅಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋಗುವಂಥ ವಿದ್ಯಾರ್ಥಿ ಏನಂದರೆ ಯಾವುದಾದ್ರೂ ಇಂಡಿಯನ್ ಅಸರ್ಟೆಡ್ ಆಗಿರುವಂಥ ಎನಿ ಯೂನಿವರ್ಸಿಟಿ ಅಂಡರ್ ಓದಿದರೆ ಸಾಕು, ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಬರ್ತದೆ. ಸೊ ಇನ್ನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ದೋಸ್ ಹೂ ಅವೈಟಿಂಗ್ ರಿಸಲ್ಟ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಬಿ.ಟೆಕ್ ಫೈನಲ್ ಇಯರನ್ನು ಮುಗಿಸಿರ್ತೀರ, ಬಿ.ಟೆಕ್ ಫೈನಲ್ ಇಯರ್ ಕಂಪ್ಲೀಟ್ ಆಗಿರುತ್ತೆ, ಅಂದರೆ 4th ಇಯರ್ ನಿಮ್ಮ ಬಿ.ಟೆಕ್ ಕಂಪ್ಲೀಟ್ ಆಗಿರುತ್ತೆ. ಅದಾದ ನಂತರ ಅಥವಾ ನೀವು ಯಾವುದಾದ್ರೂ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಎಂಟ್ರೆನ್ಸ್ ಟೆಸ್ಟ್ಗಳನ್ನು ಕೊಟ್ಟಿರ್ತೀರ, ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಅಡ್ಮಿಷನ್ಗೆ ಏನಾದರೂ ನೀವು ವೇಟ್ ಮಾಡ್ತಾ ಇದ್ದರೆ, ಸೊ ಅಂತಹ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಇದು ಬಂದುಬಿಟ್ಟು 100% ಜೆನ್ಯೂನ್ ಆಗಿ ಸಿಗುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾಕಂತಂದರೆ ಇದು ಸುಮಾರಷ್ಟು ಮೆರಿಟ್ ಬೇಸ್ಡ್ ವಿದ್ಯಾರ್ಥಿಗಳು ಇವಾಗಲೇ ತೊಗೊಳ್ತಾ ಇದ್ದಾರೆ. ಸೊ ಇದೇ ಒಂದು ಸ್ಕಾಲರ್ಶಿಪ್ಪಲ್ಲಿ ಅಂದರೆ ಅವರು ಬಂದುಬಿಟ್ಟು ಸ್ಟೂಡೆಂಟ್ಸ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಕರಿಕ್ಯುಲಮ್ ಪ್ರಕಾರ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತಾ ಹೋಗ್ತಾರೆ. So in application are required to make a non-refundable payment of 500 while applying. An automated confirmation email will be sent to a registered email ID. ಸೊ ಇನ್ನು ಅಮೌಂಟ್ ಎಷ್ಟಪ್ಪ ಅಂತಂದರೆ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಅವಾರ್ಡೆಡ್ ರಿಪೇಬಲ್ ಇಂಟ್ರೆಸ್ಟ್ ಫ್ರೀ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಅ ಪರ್ಪಸ್ ಅಡ್ವೈಸ್ ಸ್ಟಡಿ ಆಸ್ ಎಸ್ಟಿಮೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಲಾಂಗ್ ವಿತ್ ಮೆಂಟರ್ಶಿಪ್ ಸಪೋರ್ಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನಿಮಗೆ ಬಂದುಬಿಟ್ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಸಿಗ್ತದೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಕ್ಕ ನಂತರ ನಿಮಗೆ ಅಂಡರ್ ಮೆಂಟರ್ಶಿಪ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾ, ಮತ್ತು ನಿಮಗೆ ಫ್ಯೂಚರಲ್ಲಿ ಯಾವ ರೀತಿ ಕೋರ್ಸ್ಗಳನ್ನು ಕ್ರ್ಯಾಕ್ ಮಾಡೋದು, ಇಂಟರ್ನ್ಶಿಪ್ಗಳನ್ನು ಹೇಗೆ ಪಡೆಯೋದು, ಮತ್ತು ಇನ್ನು ಸ್ಕಾಲರ್ಶಿಪ್ಗೆ ರಿಲೇಟೆಡ್ ಆಗಿ ಮತ್ತು ಏನಂದರೆ ನಿಮ್ಮ ಒಂದು ಅಕಾಡೆಮಿಕ್ ರಿಲೇಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ಅವರು ನಿಮಗೆ ಮೆಂಟರ್ಶಿಪ್ ಮುಖಾಂತರ ನೀಡ್ತಾ ಹೋಗ್ತಾರೆ. ಸೊ ಅದಾದ ನಂತರ ಏನಪ್ಪ ಅಂತಂದರೆ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮಾರ್ಚ್ 18ರವರೆಗೆ ಇರುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನನಗೆ ಈ ಒಂದು ಸ್ಕಾಲರ್ಶಿಪ್ ನೇಮನ್ನು ಲಿಂಕಲ್ಲಿ ಹಾಕಿ, ಸೊ ನಾನು ನಿಮಗೆ ಆ ಒಂದು ಸ್ಕಾಲರ್ಶಿಪ್ಪನ್ನು ಈ ಒಂದು ಸ್ಕಾಲರ್ಶಿಪ್ ನೇಮನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಆ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇನ್ನು WFIN ಜೂನಿಯರ್ ಟ್ರಾವೆಲಿಂಗ್ ಫೆಲೋ ಸ್ಕಾಲರ್ಶಿಪ್ ಅಂತ. ಸೊ ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳು ಅಬ್ರಾಡಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಅಂದರೆ ಇಂಡಿಯಾನ ಬಿಟ್ಟು ಹೊರಗಡೆ ದೇಶದಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಬರುತ್ತೆ. ಇದನ್ನು ಹಾರ್ಡ್ಲಿ ಸುಮಾರಷ್ಟು ವಿದ್ಯಾರ್ಥಿ, ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಿತಾ ಇದ್ದಾರೆ. ನೀವೇನಾದರೂ ಇಂಡಿಯಾನ ಬಿಟ್ಟು ಹೊರಗಡೆ ಅಬ್ರಾಡಲ್ಲಿ ಸ್ಟಡಿ ಮಾಡ್ತಾ ಇದ್ರಿ ಅಂದರೆ ನಿಮಗೆ 1,000 ಇರೋವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದಕ್ಕೆ ಈ ಒಂದು ಸ್ಕಾಲರ್ಶಿಪ್ ನೇಮನ್ನು ನನಗೆ ಟೈಪ್ ಮಾಡಿ, ನಿಮಗೆ ಈ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ PDF ನನ್ನ ಹತ್ರ ಇದೆ, ಅದನ್ನು ಒಂದು ನಿಮಗೆ ಶೇರ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಇನ್ನು ಮೈನ್ ವಿದ್ಯಾ ಅಂತಂದರೆ ಮಿಂತ್ರಾ ಕೆರಿಯರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್, ಇದು ಸುಮಾರು ಇವಾಗ ಅಂತಂದರೆ ಈಗ ಕರೆಂಟ್ 23-24 ಸುಮಾರಷ್ಟು ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಇದರ ಮೊದಲು ಇದು ಯಾವುದೇ ರೀತಿ ಅಂದರೆ ಫೇಮ್ ಅವರ ನೇಮ್ ಕೂಡ ಇರಲಿಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ. ಸೊ ಇವಾಗ ಇದರ ಪಾಪ್ಯುಲಾರಿಟಿ ಹೆಚ್ಚಾಗಿರೋದ್ರಿಂದ ಈ ಒಂದು ಸ್ಕಾಲರ್ಶಿಪ್ ಸುಮಾರಷ್ಟು ವಿದ್ಯಾರ್ಥಿಗಳನ್ನು ಪಡಿತಾ ಇದ್ದಾರೆ. ಸೊ ಇನ್ನು ಅಪ್ಲಿಕೆಂಟ್ ಆಫ್ ಫ್ಯಾಮಿಲಿಯರ್ ಎಂಪ್ಲಾಯಿ ಫುಲ್ ಇನ್ ದ ಏನಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ನಿಮ್ಮ ಒಂದು ತಂದೆ ಅಥವಾ ತಾಯಿ ಏನಾದರೂ ಫ್ಯಾಮಿಲಿಯಲ್ಲಿ ಫುಲ್ ಟೈಮ್ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಕ್ಕಂಥ, ಅಂದರೆ ಗಾರ್ಮೆಂಟ್ಸ್ ವರ್ಕರ್ ಆಗಿರಬೇಕು. ಇನ್ನು ನೀವು 12th ಕಂಪ್ಲೀಟ್ ಮಾಡಿರಬೇಕು ಮಿನಿಮಮ್ 60% ಆಗಿ. ಸೊ ಮಸ್ಟ್ ಬಿ ನೀವು ಗ್ರ್ಯಾಜುಯೇಷನ್ ಕೋರ್ಸಸ್ ಇನ್ ಎನಿ ಇಯರ್ ಲೈಕ್ BA, BSc, BCom, BBA, BCA ಆರ್ ಎನಿ ಪ್ರೊಫೆಷ್ನಲ್ ಡಿಗ್ರೀಸ್ ಲೈಕ್ MBBS, BE, B.Tech, BHMS, BUMS, ಈ ರೀತಿ ನೀವು ಏನಾದರೂ ಪ್ರೊಫೆಷ್ನಲ್ ಡಿಗ್ರಿಗಳನ್ನು ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಬಂದು 100% ಸಿಗುತ್ತೆ. ಸೊ ಏನಪ್ಪ ಅಂತಂದರೆ
ನಿಮ್ಮ ಏಜ್ 14ರಿಂದ 30 ವರ್ಷ ಆಗಿರಬೇಕು. ಸೊ ಈ ಒಂದು ಸ್ಕಾಲರ್ಶಿಪ್ ನಿಜವಾಗ್ಲೂ ಜೆನ್ಯೂನ್ ಆಗಿ ಬರುವಂಥದ್ದು. ನಿಮಗೆ ಇಫ್ ಇನ್ ಕೇಸ್ ನೀವೇನಾದರೂ ಸೆಲೆಕ್ಟ್ ಆದ್ರಿಪ್ಪ ಅಂತಂದರೆ ನಿಮಗೆ ಪರ್ ಇಯರ್ ಆಗಿ 20,000ವರೆಗೂ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 15ವರೆಗೆ ಇದೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇದೆ. ಈ ಒಂದು ಸ್ಕಾಲರ್ಶಿಪ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಸ್ಕಾಲರ್ಶಿಪ್ ನೇಮನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ನಿಮಗೆ ಯಾವ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ಸ್ಕಾಲರ್ಶಿಪ್ ನೇಮನ್ನು ನನಗೆ ಕಮೆಂಟ್ ಮಾಡ್ತಾರೆ ಆ ಒಂದು ಲಿಂಕ್ ವಿತ್ ಅದರ ಒಂದು ಗೈಡ್ಲೈನ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇನ್ನು ಫೋರ್ತ್ ಸ್ಕಾಲರ್ಶಿಪ್ ಬಂದುಬಿಟ್ಟು BGM ಫೌಂಡೇಶನ್ ಪಶು ಸೇವಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಸೊ ನಿಮಗೆ ಗೊತ್ತಿರ್ಬೋದು ಪಶು ಸೇವಾ ಸಂಸ್ಥೆಯಿಂದ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸೊ ಯಾರಿಗೆ ಕೊಡ್ತಾರೆ ಅನ್ನೋದಾದರೆ, ಸೊ ದ BGM ಫೌಂಡೇಶನ್ ಪಶು ಸೇವಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಇನ್ವೈಟ್ಸ್ ಆನ್ ಅಪ್ಲಿಕೇಶನ್ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಯಾರು ವೆಟನರಿ ಸೈನ್ಸನ್ನು ಮಾಡ್ತಾ ಇರ್ತೀರಾ, ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾ ಇರ್ತೀರಾ, ಅಗ್ರಿಕಲ್ಚರನ್ನು ಓದ್ತಾ ಇರ್ತೀರಾ, ಹಾರ್ಟಿಕಲ್ಚರ್ ಓದ್ತಾ ಇರ್ತೀರಾ, ಡೈರಿ ಸೈನ್ಸ್ ಓದ್ತಾ ಇರ್ತೀರಾ, ಲೈಫ್ ಸ್ಟಾಕ್ಸ್ ಆ್ಯಂಡ್ ಪೋಲ್ಟ್ರಿ ಮ್ಯಾನೇಜ್ಮೆಂಟನ್ನು ಓದ್ತಾ ಇರ್ತೀರಾ, ಮತ್ತು ಪ್ಯಾರಾವೆಟನರಿ ಓದ್ತಾ ಇರ್ತೀರಾ, ಮತ್ತು ಫಾರ್ಡರ್ ಮ್ಯಾನೇಜ್ಮೆಂಟ್, ಅಲೈಡ್ ಫೀಲ್ಡ್, ಈ ರೀತಿ ನೀವೇನಾದರೂ ಡಿಫ್ರೆಂಟ್ ಫೀಲ್ಡಲ್ಲಿ ನೀವೇನಾದರೂ ಓದ್ತಾ ಇದ್ದರೆ ನಿಮಗೆ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು 100% ಜೆನ್ಯೂನ್ ಆಗಿ ಸಿಗುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಏನು ಎಲಿಜಿಬಿಲಿಟಿ ಇದೆ ಅಂತಂದರೆ, ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಲಿಕ್ಕೆ ಮಸ್ಟ್ ಬ್ಯಾನ್ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಆಬ್ವಿಯಸ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾರೆ. ಆ್ಯಂಡ್ ನಿಮ್ಮ ಒಂದು ಮಿನಿಮಮ್ ಸ್ಕೋರ್ ಅಥವಾ ಮಿನಿಮಮ್ CGPA ಬಂದುಬಿಟ್ಟು 5% CGPA ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು 50% ಮಾರ್ಕ್ಸನ್ನು ನೀವು ಕಂಪಲ್ಸರಿ ಆಗಿ ಸೆಕ್ಯೂರ್ ಮಾಡಿರಲೇಬೇಕು. ಸೊ ಈ ಒಂದು ಸ್ಕಾಲರ್ಶಿಪ್ನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಸಿಂಪಲಾಗಿ ನಾನು ಹೇಳ್ತೀನಿ ನೋಡಿ. ಸೊ ಏನಂತಂದರೆ, ಟೋಟಲಿ ಅವರು ಅಪ್ಲಿಕೇಶನನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ಬರ್ತಕ್ಕಂಥ ಟಾಪ್ 100 ಸ್ಟೂಡೆಂಟ್ಸ್ಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ ನೋಡ್ಬೋದು, ನೀವು ಇಲ್ಲಿ ಸೆಲೆಕ್ಟ್ ಆದ್ರಿಪ್ಪ ಅಂದರೆ ನೀವೇನಾದರೂ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ 36,000 ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಜನರಲ್ ಗ್ರ್ಯಾಜುಯೇಷನ್ ಬಾರ್ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮಾಡ್ತಾ ಇದ್ದರೆ ನಿಮಗೆ ಬಂದುಬಿಟ್ಟು ಇದು ಬಂದುಬಿಟ್ಟು ಏನಂತಂದರೆ 36,000 ಅಂದರೆ ಜನರಲ್ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇವಾಗ ನೋಡ್ಬೋದು ಇಲ್ಲಿ ಅವರು ಕೊಟ್ಟಿರುವಂತಹ ಒಂದು ಡಿಗ್ರೀಸ್ಗಳಲ್ಲಿ ನೀವೇನಾದರೂ ಡಿಪ್ಲೊಮಾ ಪ್ರೋಗ್ರಾಮ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ, ಈ ರೀತಿ ಜನರಲ್ ಡಿಗ್ರಿಗಳನ್ನು ಮಾಡ್ತಾ ಇದ್ದರೆ ನಿಮಗೆ 36,000 ಬರುತ್ತೆ. ಸೊ ಇನ್ನು ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಬಾರ್ ಪೋಸ್ಟ್ ಗ್ರ್ಯಾಜುಯೇಷನ್, ಫಾರ್ ಎಕ್ಸಾಂಪಲ್ MSc ಇನ್ ಅಗ್ರಿಕಲ್ಚರ್ ಆಗಿರ್ಬೋದು, MSc ಇನ್ ಹಾರ್ಟಿಕಲ್ಚರ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ, ಈ ರೀತಿ ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಅಪ್ ಟು 75,000 ಅಂದರೆ 75,000 ಸ್ಕಾಲರ್ಶಿಪ್ ಬರ್ತದೆ. ಸೊ ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 16 ಆಗಿರ್ತದೆ. ನಿಮ್ಮ ಒಂದು ಈ ಒಂದು ಸ್ಕಾಲರ್ಶಿಪ್ 100% ಜೆನ್ಯೂನ್, ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ಪನ್ನು ನನ್ನ ರಿಲೇಟಿವ್ಸ್ ಅಂದರೆ ನನಗೆ ಗೊತ್ತಿರುವಂಥ ಒಂದು ಫ್ಯಾಮಿಲಿಯಲ್ಲಿ ಒಂದು ವಿದ್ಯಾರ್ಥಿ ಪಡಿತಾ ಇದ್ದಾರೆ. ಅವರು ಬಂದುಬಿಟ್ಟು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ಡಿಪ್ಲೊಮಾನ ಓದ್ತಾ ಇರ್ತಂಥವ್ರು. ಸೊ ಅವರಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಆ್ಯಂಡ್ ಒಬ್ಬ ವಿದ್ಯಾರ್ಥಿನಿ ನನಗೆ ಗೊತ್ತಿರೋ ಹಾಗೆ ಅಂತಂದರೆ ಶಿರ್ಷಿಯಲ್ಲಿ ಅಗ್ರಿಕಲ್ಚರ್ನ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಬರ್ತಾ ಇದೆ. ಸೊ ಆ ಒಂದು ಬೇಸ್ ಮೇಲೆ ನಾನು ನಿಮಗೆ ಈ ಒಂದು ಸ್ಕಾಲರ್ಶಿಪ್ನಲ್ಲಿ ಆ್ಯಡ್ ಮಾಡಿಬಿಟ್ಟು ನಿಮಗೆ ಹಾಕ್ತಾ ಇದ್ದೀನಿ. ಸೊ ಇನ್ನು ಫಿಫ್ತ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಜೇನ್ ಟಾಟಾ ಎಂಡೋಮೆಂಟ್ಸ್ ಲೋನ್ ಸ್ಕಾಲರ್ಶಿಪ್ ಅಂತ. ಸೊ ಇದು ಬಂದುಬಿಟ್ಟು ಏನಪ್ಪ ಅಂದರೆ, ಈ ಒಂದು ಜೇನ್ ಟಾಟಾ ಗ್ರೂಪ್ ಕಡೆಯವರು ನಿಮಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಲೋನ್ ಅಮೌಂಟಾಗಿ ಕೊಡ್ತಾರೆ, ಬಟ್ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೀಲಿಕ್ಕೆ ಎಲ್ಲರೂ ಕೂಡ ಅರ್ಹರಿರ್ತಾರೆ. ಅಂದರೆ ಯಾವ ವಿದ್ಯಾರ್ಥಿ ನೀವು 12th 60% ಮೋರ್ ಮಾಡಿರ್ತೀರ, ಮತ್ತು ಜನರಲ್ ಗ್ರ್ಯಾಜುಯೇಷನ್, ಪ್ರೊಫೆಷನಲ್ ಗ್ರ್ಯಾಜುಯೇಷನ್, ಈ ರೀತಿ ಎನಿ ಕೋರ್ಸಸ್ಗಳನ್ನು ಮಾಡ್ತಾ ಇರ್ತೀರ, ನಿಮಗೆ ಒಂದು ಸ್ಕಾಲರ್ಶಿಪ್ ಬಾಗಿ 100% ಬಂದೇ ಬರುತ್ತೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಅಪ್ ಟು 20 lakhsವರೆಗೆ ಇರುತ್ತೆ. ಅಂದರೆ ನಿಮಗೆ ಅಪ್ ಟು 20 lakhsವರೆಗೆ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದಕ್ಕೆ 15/3/2026 ಬಂದುಬಿಟ್ಟು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಈ ಒಂದು ಲೋನ್ ಸ್ಕಾಲರ್ಶಿಪ್ ಯಾರಾದರೂ ಅಪ್ಲೈ ಮಾಡೋರಿದ್ದರೆ ನೀವು ನನಗೆ ಕೇಳ್ಬೋದು. ಸೊ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಈ ಒಂದು ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಇನ್ನು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಇದನ್ನು ನಾನು ಇವಾಗ 3ನೇ ಬಾರಿ ಹೇಳ್ತಾ ಇದ್ದೀನಿ. ಇದರ ಡೇಟ್ ಕೂಡ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇದೆ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಆದಷ್ಟು ಬೇಗ ಅಪ್ಲೈ ಮಾಡಿ, ಯಾಕಂದರೆ ಟಾಟಾ ಕ್ಯಾಪಿಟಲ್ ಕಡೆಯಿಂದ ನಿಮಗೆ 100% ಸ್ಕಾಲರ್ಶಿಪ್ ಅನ್ನೋದು ಕಂಪ್ಲೀಟಾಗಿ ಸಿಗುತ್ತೆ. ಸೊ ಇನ್ನು ಇದರ ಎಲಿಜಿಬಿಲಿಟಿಯನ್ನು ಅವ್ರು ಕೊಟ್ಟಿರೋ ಹಾಗೆ, ದ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಓಪನ್ ಟು ಇಂಡಿಯನ್ ಸ್ಟೂಡೆಂಟ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ಕ್ಲಾಸ್ 11, 12 ಜನರಲ್ ಗ್ರ್ಯಾಜುಯೇಷನ್, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಟೆಕ್ನಿಕ್ ಬಾರ್ ಡಿಪ್ಲೊಮಾ ಆರ್ ಇವನ್ ITI ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮಿನಿಮಮ್ ಆಗಿ ನಿಮ್ಮ ಒಂದು 60% ಮಾರ್ಕ್ಸ್ ಮತ್ತು 80% ಫಾರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ಸ್ ಇನ್ ಪ್ರಿಸೀಡಿಂಗ್ ಅಕಾಡೆಮಿಕ್ ಇಯರ್. ಅಡಿಷನಲ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಈಸ್ ನಾಟ್ ಎಕ್ಸೀಡ್ 2.5 lakh, ಅಂದರೆ 2 ಲಕ್ಷ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು ಎಕ್ಸೀಡ್ ಆಗಿರಬಾರ್ದು. ಸೊ ಈ ಒಂದು ಸ್ಕಾಲರ್ಶಿಪ್ಪಿನ ಪ್ರೈಸ್ ಯಾವ ರೀತಿ ಅಂದರೆ, ಸ್ಕಾಲರ್ಶಿಪ್ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ನೋಡ್ಬೋದು ನಿಮಗೆ ಸ್ಟೂಡೆಂಟ್ಸ್ ಕ್ಯಾನ್, ಫಾರ್ ಎಕ್ಸಾಂಪಲ್ ನೀವು ಅಪ್ ಟು 80%ವರೆಗೆ ನಿಮ್ಮ ಕೋರ್ಸ್ ಫೀಸನ್ನು ನೀವು ರೇಂಜಿಂಗ್, ಅಂದರೆ ಇದು ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ನೀವೇನಾದರೂ ಗೌರ್ಮೆಂಟ್ ಸೀಟ್ ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಗೌರ್ಮೆಂಟ್ ಸೀಟ್ ಅಂಡರ್ 59,000 60,000 ಇದೆ ಅಂತಂದರೆ ನಿಮಗೆ 80% ಅನುಗುಣವಾಗಿ ಅಂತಂದರೆ 48,000 ಸಮಥಿಂಗ್, ಈ ರೀತಿ 50,000ವರೆಗೆ ಅವರು ನಿಮಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ರಾಮ್ ಇಂಡಿಯನ್ ರುಪೀಸ್ ಪ್ರಕಾರ 10,000ದಿಂದ 1,00,000ದವರೆಗೆ ಅಂತಂದರೆ ಈ ರೇಂಜ್ ಒಳಗಡೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಇತ್ತು ಅಂದರೆ, ನಿಮ್ಮ ಒಂದು ಫೀಸ್ ಇತ್ತಂದರೆ ಅದಕ್ಕೆ ಅನುಗುಣವಾಗಿ ನಿಮಗೆ 80% ಅವರು ನಿಮ್ಮ ಒಂದು ಕಾಲೇಜ್ ಫೀಸನ್ನು
ಏನು ಮಾಡ್ತಾರೆ ಅಂದರೆ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಲಾಸ್ಟ್ ಡೇಟ್ ಯಾವಾಗ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಅಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಫೆಬ್ರವರಿ 15 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇನ್ನು ಈ ಒಂದು ಸ್ಕಾಲರ್ಶಿಪ್ ಲಿಂಕ್ ಏನಾದರೂ ಬೇಕಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ನಾನು ನಿಮಗೆ ಆದಷ್ಟು ಬೇಗ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಯಾವ ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಪ್ರತಿಯೊಂದು ಸ್ಕಾಲರ್ಶಿಪ್ಪು ಕೂಡ ವೆರಿಫೈಡ್ ಆಗಿರುವಂಥ ಸ್ಕಾಲರ್ಶಿಪ್ಗಳೇ ಮಾತ್ರ. ಇಲ್ಲಿ ನಾವು ಯಾವುದೇ ರೀತಿ ಅಂದರೆ ಫೇಕ್ ಸೈಟ್ಗಳಿಂದ ಸ್ಕಾಲರ್ಶಿಪ್ಪನ್ನು ತೊಗೊಂಡ್ಬಿಟ್ಟು ಇಲ್ಲಿನ ಒಂದು ಫಾರ್ಮೇಟ್ ಮಾಡಿ ನಿಮಗೆ ಹೇಳ್ತಾ ಇಲ್ಲ. ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಿತಾ ಇರಬೇಕು. ಸೊ ಎನಿ ಸೋರ್ಸ್ ಮುಖಾಂತರ ಒಂದು ಸ್ಕಾಲರ್ಶಿಪ್ ಪಡೆಯುವಂಥ ವಿದ್ಯಾರ್ಥಿಗಳ ಥ್ರೂ ನಾವು ಈ ಒಂದು ಸ್ಕಾಲರ್ಶಿಪ್ಗೆ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಕೂಡ ನಿಮಗೆ ಹೇಳಿದ್ವಿ. ಆ್ಯಂಡ್ ಪ್ರತಿಯೊಂದು ಸ್ಕಾಲರ್ಶಿಪ್ಪಿನ ಗೈಡ್ಲೈನ್ಸ್ ಮತ್ತು ವೆರಿಫೈಡ್ ಲಿಂಕ್ ಕೂಡ ಇದ್ದಾವೆ, ಅದನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಟ್ ನಿಮಗೆ ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮಾತ್ರ ನಮಗೆ ತಿಳಿಸಿ. ಸೊ ಅದರ ಅಕಾರ್ಡಿಂಗ್ ನಾನು ನಿಮಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬಿಕಾಸ್ ಅವ್ರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.